ಹಿಂದೂಗಳ ಪಾಲಿನ ಬಹು ವರ್ಷಗಳ ಕನಸು ರಾಮ ಮಂದಿರ. ಆ ರಾಮ ಮಂದಿರ ಕಣ್ತುಂಬಿಕೊಳ್ಳುವಂತ ದಿನಗಳು ಬಹಳ ಸನ್ನಿಹದಲ್ಲಿದೆ. ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಕೂಡ ಆಗಲಿದೆ. ಬಹು ವರ್ಷಗಳ ಕನಸು ನನಸಾಗುವಂತಹ ದಿನಕ್ಕೆ ದಿನಗಣನೆ ಪ್ರಾರಂಭ ಆಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಕಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿದೆ ರಾಮ ಮಂದಿರ. ಎಲ್ಲದರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯಲ್ಲಿ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ಮಾಹಿತಿ ಕೊಡೋದಕ್ಕೆ ಯಾವ ರೀತಿಯ ಸಿದ್ಧತೆಗಳಾಗಿದೆ, ಯಾವ ರೀತಿಯ ವಿಶೇಷತೆಯನ್ನ ಒಳಗೊಂಡಿದೆ ರಾಮ ಮಂದಿರ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಪಾಟ್ ಅಲ್ಲೇ ಅಯೋಧ್ಯೆಯ ರಾಮ ಮಂದಿರ ಜನ್ಮ ಭೂಮಿಯಲ್ಲೇ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ಅಯೋಧ್ಯೆ ರಾಮ ಮಂದಿರದ ಕ್ಷಣ ಕ್ಷಣದ ಮಾಹಿತಿಯನ್ನ ನಾವು ಕೊಡ್ತೀವಿ. ಬೇರೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ರಾಮ ಮಂದಿರ ಹೇಗೆ ನಿರ್ಮಾಣಗೊಂಡಿದೆ, ಯಾವ ರೀತಿಯ ವಿಶೇಷತೆಗಳಿದೆ, ಉದ್ಘಾಟನೆಗೆ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿ ಕ್ಷಣದ ಮಾಹಿತಿಯನ್ನ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಸ್ಪಾಟ್ ಅಲ್ಲಿದ್ದಾರೆ. ಪ್ರತಿ ಕ್ಷಣದ ಮಾಹಿತಿಯನ್ನ ಕನ್ನಡಿಗರಿಗೆ ತಲುಪಿಸುವ ಪ್ರಯತ್ನ ಈ ಮೂಲಕ ಆಗುತ್ತೆ. ದಿನಗಣನೆ ಪ್ರಾರಂಭ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಮೂರ್ತಿ ಪ್ರತಿಷ್ಠಾಪನೆ ಯಾವ ರೀತಿ ಆಗುತ್ತೆ, ದೀಪಾಲಂಕಾರ, ಸಾಕಷ್ಟು ವಿಶೇಷತೆಗಳಿದೆ. ಅದರಲ್ಲಿ ನಮ್ಮ ಕನ್ನಡಿಗರ ಪಾಲು ಇರೋದು ಕೂಡ ಹೆಮ್ಮೆಯ ವಿಚಾರ. ಹಾಗಾಗಿ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ಮುಂದಾಗಿದೆ. ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಇದೆ. ಗಣ್ಯಾತಿ ಗಣ್ಯರು ರಾಮ ಮಂದಿರ ಉದ್ಘಾಟನೆಗೆ ಸಾಕ್ಷಿಯಾಗ್ತಾರೆ. ರಾಮ ಮೂರ್ತಿಯ ಪ್ರತಿಷ್ಠಾಪನೆ, ದೀಪಾಲಂಕಾರ, ರಾಮ ಮಂದಿರ ನಿರ್ಮಾಣದ ಹಿನ್ನೆಲೆ ಜೊತೆಗೆ ವಿಶೇಷತೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ನಿಮ್ಮ ಮುಂದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಅಯೋಧ್ಯೆಯ ರಾಮ ಜನ್ಮ ಭೂಮಿಯಿಂದ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸ್ಮಿತಾ, ಹಿಂದೂಗಳ ಬಹು ವರ್ಷಗಳ ಕನಸು ನನಸಾಗುವಂತ ಸುದಿನ ಹತ್ತಿರ ಬರ್ತಾ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಬಹಳ ವಿಶೇಷತೆಗಳು ಜೊತೆಗೆ ಉದ್ಘಾಟನೆಗೆ ಸಿದ್ಧತೆಗಳು ಯಾವ ರೀತಿ ಇದೆ ಎಕ್ಸ್ಪ್ಲೇನ್ ಮಾಡಬಹುದಾ? ಶ್ರುತಿ, ನಿಮ್ಮ ಧ್ವನಿಯಲ್ಲಿ, ನನ್ನ ಧ್ವನಿಯಲ್ಲಿ, ಹಾಗೆ ಸಹಸ್ರಾರು ಮಂದಿ, ಕೋಟ್ಯಾಂತರ ಮಂದಿ ಹಿಂದೂಗಳ ಧ್ವನಿಯಲ್ಲಿ ಕೇಳಲಿಕ್ಕೆ ಸಿಗ್ತಾ ಇರೋ ಒಂದೇ ಜಯಘೋಷ, ಜೈ ಶ್ರೀರಾಮ್. ಇದೇ ಒಂದು ಟ್ಯಾಗ್ ಲೈನ್ನ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಪುಣ್ಯ ಭೂಮಿ ರಾಮ ಜನ್ಮ ಭೂಮಿಯಲ್ಲಿ ನಡೆಯಲಿರುವ ಈ ಭವ್ಯ ಮಂದಿರದ ಲೋಕಾರ್ಪಣೆ, ಅದಕ್ಕೆ ನಡೀತಾ ಇರುವ ಸಿದ್ಧತೆಗಳು, ಅಲ್ಲಿಂದಲೇ ನೇರ ಪ್ರಸಾರದಲ್ಲಿ ಎಕ್ಸ್ಕ್ಲೂಸಿವ್ ವರದಿಗಳ ಮುಖಾಂತರ ನಮ್ಮ ಕನ್ನಡಿಗರಿಗೆ ತೋರಿಸಬೇಕು ಅನ್ನೋ ಕಾರಣದಿಂದ ಬೆಂಗಳೂರಿನಿಂದ ಅಯೋಧ್ಯೆ ಕಡೆಗೆ ರಿಪಬ್ಲಿಕ್ ಕನ್ನಡದ ತಂಡ, ನಾನು ಹಾಗೆ ನನ್ನ ವಿಡಿಯೋ ಜರ್ನಲಿಸ್ಟ್ ಮಧು ಹೊರಟಿದ್ದೀವಿ. ನಾವೀಗ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನಲ್ಲಿದ್ದೀವಿ. ಶ್ರುತಿ, ಇಲ್ಲಿಂದ 2 ಗಂಟೆಗಳ ಪಯಣ ಅಯೋಧ್ಯೆ ಪುಣ್ಯ ಭೂಮಿಗೆ. ಅಯೋಧ್ಯೆ ಶ್ರುತಿ, ನಿಮಗೆ ಗೊತ್ತಿರೋ ಹಾಗೆ ಒಂದು ಪುಟ್ಟ ಹಳ್ಳಿ ಅಷ್ಟೇ. ಈ ಹಿಂದೆ ರಾಮ ಜನ್ಮ ಭೂಮಿ, ರಾಮನ ಮಂದಿರ ಅಲ್ಲಿ ನಿರ್ಮಾಣ ಆಗಬೇಕಾಗಿರುವ ಭೂಮಿ ಅನ್ನೋ ತುಡಿತಾ ಇದ್ದ ಒಂದು ಪುಟ್ಟ ಹಳ್ಳಿ. ಆದರೆ ರಾತ್ರಿ ಯಾವಾಗ ಸುಪ್ರೀಂ ಕೋರ್ಟ್ನಿಂದ ಅಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಆದೇಶ ಹೊರಬಿತ್ತೋ, ತೀರ್ಪು ಹೊರಬಿತ್ತೋ, ಜಾಗತಿಕ ಭಕ್ತಿ ಕೇಂದ್ರವಾಗಿ ರೂಪುಗೊಳ್ತಾ ಇದೆ ನಮ್ಮೆಲ್ಲರ ಹೆಮ್ಮೆಯ ಅಯೋಧ್ಯೆ. ಹೀಗಾಗಿ ಪುಟ್ಟ ಹಳ್ಳಿಯಲ್ಲಿ ದೇಶ ವಿದೇಶಗಳಿಂದ ಕೋಟ್ಯಾಂತರ ಮಂದಿ ರಾಮ ಭಕ್ತರು ರಾಮಲಲ್ಲನ ದರ್ಶನ ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ಆಗಮಿಸುವ ನಿರೀಕ್ಷೆ. ಇದೇ ನಿರೀಕ್ಷೆಯ ಆಧಾರದ ಮೇಲೆ ಆಗ್ತಾ ಇದೆ ಅಭಿವೃದ್ಧಿ ಕಾರ್ಯಗಳು. ರಸ್ತೆ, ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಯಾತ್ರಿ ಕೇಂದ್ರಗಳು, 1-2 ಶ್ರುತಿ, ಸರಿಸುಮಾರು 7,000 ಮಂದಿರಗಳು, ಸರಿಸುಮಾರು 7,000 ಮಂದಿರಗಳು ಅಯೋಧ್ಯೆ ಸುತ್ತಮುತ್ತ ಇದೆ ಅನ್ನೋ ಮಾಹಿತಿ ನಮ್ಮ ಪುರಾಣಗಳಲ್ಲಿ ಸಿಗುತ್ತೆ, ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ. ಈಗ ಬಹುತೇಕ ಮಂದಿರಗಳು ಮೊಘಲರ ದಾಳಿಯಿಂದ
ಕಾಲಕ್ರಮೇಣ ಬ್ರಿಟಿಷರ ದಾಳಿ ಸಂದರ್ಭದಲ್ಲಿ ಅವಶೇಷದ ಅಡಿಯಲ್ಲಿ ಸಿಲುಕಾಕೊಂಡ್ಬಿಟ್ಟಿತ್ತು. ಅವೆಲ್ಲವಕ್ಕೂ ಕೂಡ ಪುನರ್ಜನ್ಮ ನೀಡುವ ಪುಣ್ಯ ಕಾಲ ಇದೀಗ ಬಂದಿದೆ. ಹೀಗಾಗಿ ಬಹುತೇಕ ಅಲ್ಲಿದ್ದ ಮಂದಿರಗಳು, ಯಾವೆಲ್ಲ ಮಂದಿರಗಳು ನಶಿಸಿ ಹೋಗಿದ್ವು, ಅದೆಲ್ಲದಕ್ಕೂ ಕೂಡ ನವ ಚೈತನ್ಯ ತುಂಬೋ ಕಾರ್ಯ ಆಗ್ತಾ ಇದೆ. ಇಡೀ ಅಯೋಧ್ಯೆ ಕೇವಲ ಮಂದಿರ ಮಾತ್ರ ಅಲ್ಲ, ಇಡೀ ಅಯೋಧ್ಯೆ ಅಲ್ಲಿನ ಬೀದಿಗಳಲ್ಲಿ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿದೆ. 22ನೇ ತಾರೀಕು ಜನವರಿ 22ನೇ ತಾರೀಕು ರಾಮಲಲ್ಲನ ಪ್ರತಿಷ್ಠಾಪನೆ ಆಗುತ್ತೆ. ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ಮಂದಿರದಲ್ಲಿ ರಾಮಲಲ್ಲನನ್ನ ದರ್ಶನ ಪಡ್ಕೊಳ್ಳಿಕ್ಕೆ ಸಾರ್ವಜನಿಕರಿಗೆ ಆ ದಿನದಿಂದ ಅವಕಾಶ ಸೃಷ್ಟಿಯಾಗತ್ತೆ. ಇದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳು, ಕೋಟ್ಯಾಂತರ ಮಂದಿ ಭಕ್ತರು ದೇಶ ವಿದೇಶಗಳಿಂದ ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ಸಿದ್ಧತೆಗಳಾಗ್ತಾ ಇದೆ. ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಇದೆಲ್ಲದರ ನೇರ ಪ್ರಸಾರವನ್ನ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಪುಣ್ಯ ಭೂಮಿಯಿಂದಲೇ ನೀಡ್ತಾ ಹೋಗುತ್ತೆ. ಇನ್ನೇನು 2 ಗಂಟೆಗಳ ಸಮಯ ಲಕ್ನೋನಿಂದ ಅಯೋಧ್ಯೆಗೆ. ಅಲ್ಲಿ ತಲುಪಿದ ನಂತರದಲ್ಲಿ ಅಲ್ಲಿರುವ ಇಂಚಿಂಚು ಮಾಹಿತಿಯನ್ನ, ವಿಶೇಷತೆಯನ್ನ, ಆ ನೆಲದ ಹಿರಿಮೆಯನ್ನ, ಹಾಗೆ ಅಲ್ಲೊಂದು ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ಕಾರಣಕ್ಕೆ ನಡೆದ ಹಿಂದೂ ಸಂಘರ್ಷವನ್ನ, ಆದ ಪ್ರಾಣ ಬಲಿ, ಪ್ರಾಣ ತ್ಯಾಗ, ಹೋರಾಟ, ಸಂಘರ್ಷ, ಇದೆಲ್ಲದರ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ಅಲ್ಲಿಂದಲೇ ನೇರ ಪ್ರಸಾರದಲ್ಲಿ ಇಡ್ತಾ ಹೋಗುತ್ತೆ. ಶ್ರುತಿ. ಎಸ್ ಸ್ಮಿತಾ, ಥ್ಯಾಂಕ್ ಯು.